ಮಗ ವಾಪಸ್ ಹೋಗ್ಬಿಟ್ಟ. ನನಗೆ ಭೀಮಾ ಇಂಪಾರ್ಟೆಂಟ್, ಯಾಕಂದರೆ ನನ್ನ ಜೀವ ಉಳಿಸಿರೋನು ಅವ್ನು ಚೆನ್ನಾಗಿರಬೇಕು. ಸೊ ಕಂಪ್ಲೀಟ್ಲಿ ನನ್ನ ಭೀಮಾ ಈಗ ರೆಡಿ ಆಗಿದ್ದಾನೆ. ಯಾವ ಬೇಡ, ಬಾ ಚೆನ್ನಾಗಿ ಕಾಣಿಸ್ತಾನೆ. ನೀವು ಟ್ಯಾಂಕ್ ಪೇಂಟ್ ಏನಾದರೂ ಹೋಗುತ್ತಾ ಅಂತ ಕೇಳಿದ್ರೆ ನೋಡಿ, ಯಾವುದೇ ರೀತಿ ಟ್ಯಾಂಕ್ ಪೇಂಟ್ ಕೂಡ ಹೋಗ್ತಾ ಇಲ್ಲ. ಹಾಯ್, ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಭೀಮನ್ನು ಮಾಡಿಫೈ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಸೊ ಈಗ ಒಂದು ಫೈನಲ್ ಟಚ್ ಮಾಡಿಫೈ ಮಾಡಿಸ್ತಾ ಇರುವಂಥದ್ದು. ನಿಮಗೆ ಗೊತ್ತು, ಆಕ್ಸಿಡೆಂಟ್ ಎಲ್ಲ ಆದಮೇಲೆ ಕೆಲವ್ರಿಗೆ ಹೇಗಿರುತ್ತೆ ಅಂತ ಅಂದರೆ, ಗಾಡಿನ ಮಾರ್ಬಿಡೋಣ ಬೇಡ ಆಕ್ಸಿಡೆಂಟ್ ಗಾಡಿ ಅಂತ ಇರುತ್ತೆ. ಬಟ್ ನನ್ನ ಕೇಳಿದ್ರೆ ಅದು ನಮ್ಮ ಜೀವನ ಕಾಪಾಡಿದೆ, ನನ್ನ ಜೀವನ ಕಾಪಾಡಿದೆ. ನನಗೆ ಅದನ್ನು ಕೊಡೋದಕ್ಕೆ ಇಷ್ಟನೂ ಇಲ್ಲ, ಮತ್ತು ನನಗೆ ಭೀಮನ್ ಬಿಟ್ಟಿರೋಕ್ಕೂ ಆಗೋದಿಲ್ಲ. ಸೊ ಸ್ಲೋಲಿ, ಈಗ ಆಲ್ರೆಡಿ ನಾನು ಮೊನ್ನೆನೂ ದೇವನಹಳ್ಳಿಗೆ ಬೈಕ್ ರೈಡ್ ಮಾಡ್ಕೊಂಡು ಹೋಗಿದ್ದೆ. ಸ್ಲೋಲಿ ಟ್ರ್ಯಾಕಿಗೆ ಬರ್ತಾ ಇದ್ದೀನಿ. ಸೊ ಇನ್ನು ಲಾಂಗ್ಗೆ ಅಂತ ಅಂದರೆ ಸ್ವಲ್ಪ ಸಮ್ಮರ್ ಇಳಿಬೇಕು, ಯಾಕಂದರೆ ವಿಪರೀತ ಶೆಕೆ, ಬಿಸಿಲಿಗೆ ಆಗಲ್ಲ, ಡಿಹೈಡ್ರೇಷನ್ ಆಗ್ತಾ ಇದೆ ಬಾಡಿ. ಎನಿವೇಸ್ ಇವಾಗ ಸ್ವಲ್ಪ ಸಮ್ಮರ್ ಅಲ್ವಾ, ಫ್ರೀ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಮಾಡಿಫೈ ಮಾಡಿಸ್ತಾ ಇದ್ದೀನಿ ಗಾಡಿನ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಇದು ಒಂದು ಲಾಸ್ಟ್ ಮಾಡಿಫಿಕೇಶನ್. ಏನು ಅಂತ ಅಂದರೆ, ಗಾಡಿಯಲ್ಲಿ ನಾನು ಬೈಕಲ್ಲಿ ನೀವು ಆಲ್ರೆಡಿ ಸ್ಟಿಕ್ಕರ್ನ ನೋಡಿರ್ತೀರ. ಸೊ ಒಂದು ಸ್ಟಿಕ್ಕರ್ ವರ್ಕ್ ಮಾಡಿಸಿದ್ದೆ ನಾನು. ನನಗೆ ಆ ವಿಡಿಯೋ ಬಿಟ್ಟಾಗಿಂದ ತುಂಬ ಜನ ಕೇಳ್ತಾ ಇದ್ರಿ, ಎಲ್ಲಿ ಮಾಡಿಸಿದ್ರಿ, ಎಷ್ಟಾಯಿತು, ಏನು ಅಂತ ಕೇಳ್ತಾನೆ ಇದ್ರಿ. ಅದ್ರ ಬಗ್ಗೆ ನಾನು ಸಾಕಷ್ಟು ಬಾರಿ ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಇವಾಗ ಆ ಸ್ಟಿಕ್ಕರ್ನ ನಾನು ಚೇಂಜ್ ಮಾಡಿಸ್ತಾ ಇದ್ದೀನಿ. ಬಿಕಾಸ್ ನನಗೆ ಇವಾಗ ಆಕ್ಸಿಡೆಂಟ್ ಆದಾಗ ಸ್ವಲ್ಪ ಸ್ಕ್ರಾಚಸ್ ಆಗಿದೆ, ಗಾಡಿಗಳು ಸ್ಕ್ರಾಚಸ್ ಆಗಿ ಅದೆಲ್ಲ ಉಜ್ಜೋಗಿದೆ. ಅದೇ ಒಂದು ಫ್ರೆಶ್ ಕಮ್ ಬ್ಯಾಕ್ ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ಇವಾಗ ಎಲ್ಲಾನು ಗಾಡಿ ರೆಡಿ ಮಾಡಿಸಿದ್ದೀನಿ. ಅದೊಂದು ಮಾಡಿಸ್ಬಿಟ್ರೆ ನನಗೂ ಮನ್ಸಿಗೆ ಸಮಾಧಾನ ಆಗುತ್ತೆ. ಮತ್ತು ಅದೆಲ್ಲೋ ಒಂದು ಇರಬಾರ್ದಲ್ವಾ, ನನ್ನ ಗಾಡಿ ಅಂತೂ ಕೊಡೋದಕ್ಕೆ ರೆಡಿ ಇಲ್ಲ, ಬಟ್ ಅದೆಲ್ಲೋ ಒಂದು ಆಕ್ಸಿಡೆಂಟು ಅನ್ನೋದು ಏನೋ ಒಂದು ಫೀಲ್ ಬರಬಾರ್ದು ನನಗೆ, ಎಲ್ಲ ಫ್ರೆಶ್ ಆಗಿರಬೇಕು. ಸೊ ಹಾಗಾಗಿ ಈಗ ಸ್ವಲ್ಪ ಗಾಡಿ ಬಗ್ಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ಗಳು, ಮಾಡಿಫಿಕೇಶನ್ಸ್ಗಳನ್ನ ಮಾಡಿಸ್ತಾ ಇದ್ದೀನಿ. ಹಾಗೆಯೇ ನೀವು ಕೇಳ್ಬೋದು, ಇವಾಗ ಸ್ಟಿಕ್ಕರ್ ವರ್ಕ್ ಮಾಡಿಸಿದ್ರು RTOದಲ್ಲಿ ಪ್ರಾಬ್ಲಮ್ ಆಗಲ್ವಾ, ಏನು ಪ್ರಾಬ್ಲಮ್ ಆಗಲ್ವಾ ಅಂತ ಕೇಳ್ಬಿಟ್ಟು. ಇಲ್ಲಿವರೆಗೂ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ನೇಪಾಳ್ಗೂ ಕೂಡ ನಾನು ಸ್ಟಿಕ್ಕರ್ ವರ್ಕೇ ಇತ್ತು ನನ್ನ ಗಾಡಿ, ನಾನು ಹೋದಾಗ ನೇಪಾಳ್ಗೆ ಏನೂ ಪ್ರಾಬ್ಲಮ್ ಆಗಿಲ್ಲ. ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ, ನೀವೇನಾದರೂ ಗಾಡಿಗೆ ಪೇಂಟನ್ನ ಮಾಡಿಸ್ತೀನಿ, ಟ್ಯಾಂಕ್ಗೆ ಕಂಪ್ಲೀಟ್ ಪೇಂಟಿಂಗ್ನ ಮಾಡಿಸ್ತೀನಿ ಅಂತ ಅಂದಾಗ ನಿಮಗೆ RTOದು ಪ್ರಾಬ್ಲಮ್ ಬರುತ್ತೆ. ಯಾಕಂದರೆ ಕಂಪ್ಲೀಟ್ ಗಾಡಿನ ಚೇಂಜ್ ಮಾಡಿಬಿಟ್ಟಿರ್ತೀರ. ಆದರೆ ನಾನು ಮಾಡಿಸ್ತಿರೋದೇನು ಅಂದರೆ ಸ್ಟಿಕ್ಕರು, ಅದು ಪೀಲ್ ಮಾಡಿಬಿಡ್ಬೋದು ನೀವು ಆರಾಮಾಗಿ. ಆ್ಯಂಡ್ ನಿಮಗೆ ಕಂಪ್ಲೀಟ್ಲಿ ಅದು 100% ಫುಲ್ ಗಾಡಿಗೆ ಸ್ಟಿಕ್ಕರ್ ವರ್ಕ್ ಆಗಲ್ವಲ್ಲ. ನಿಮ್ಗೆ ಅಲ್ಲಲ್ಲಿ ಪ್ಯಾಚಸ್ ಬ್ಲ್ಯಾಕ್ ಕಲರ್ ಇರೋ ಗಾಡಿ, ಅಥವಾ ನಿಮ್ಗೆ ಯಾವ ಕಲರ್ ಗಾಡಿ ಇರುತ್ತೋ ಆ ಕಲರ್ ಕಾಣಿಸ್ತಾ ಇರತ್ತಲ್ವಾ. ಸೊ ಸ್ಟಿಕ್ಕರ್ ವರ್ಕ್ಗೂ RTOಗೂ ಏನೂ ತೊಂದರೆ ಇಲ್ಲ, ಅನ್ಲೆಸ್ ಅಂಟಿಲ್ ನೀವು ಗಾಡಿಗೆ, ಕಾರ್ಗೆ ಪೇಂಟಿಂಗ್ನ ಮಾಡಿಸಿ ಪರ್ಮನೆಂಟ್ ಕಲರ್ನ ಚೇಂಜ್ ಮಾಡಿಸ್ತೀನಿ ಅಂದಾಗ RTOಗೆ ಹೋಗ್ಬಿಟ್ಟು ಮತ್ತೆ ನೀವು ಕಲರ್ ಚೇಂಜ್ ಆಗಿದೆ ಅಂತ ಹೊಸದು RCನ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಬಟ್ ಸ್ಟಿಕ್ಕರ್ ವರ್ಕ್ ಮಾಡಿಸೋದ್ರಲ್ಲಿ ಈ ಥರ ನಿಮಗೆ ಪ್ರಾಬ್ಲಮ್ ಬರೋದಿಲ್ಲ. ಬಿಕಾಸ್ ನಾನು ಇಷ್ಟು ವರ್ಷದಿಂದನೂ ಹಾಕಿಸಿ ಮಾಡಿ ಆರಾಮಾಗಿದ್ದೀನಿ. ಈ ಹಳೆ ಸ್ಟಿಕ್ಕರ್ ನಾನು 2023 ಹಾಕ್ಸಿದ್ದು, ಈಗ ಇದನ್ನು ಚೇಂಜ್ ಮಾಡಿಸ್ತಾ ಇದ್ದೀನಿ. ಡಿಸೈನ್ ಎಲ್ಲ ಮಾಡಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ, ಆ್ಯಂಡ್ ಸ್ವಲ್ಪ ಕಸ್ಟಮೈಸ್ ಕೂಡ ಮಾಡಿಸಿದ್ದೀನಿ ನನ್ನ ಡಿಸೈನ್ನ. ಏನು ಬಜೆಟ್ ಆಗುತ್ತೆ, ಎಲ್ಲ ಹಾಕಿಸ್ತಾ ಇದ್ದೀನಿ, ಏನು ಕತೆ ಎಲ್ಲಾನು ಹೇಳ್ತೀನಿ. ಲೆಟ್ಸ್ ಗೋ, ಭೀಮನ್ಗೆ ಒಂದು ಫ್ರೆಶ್ ಲುಕ್ನ ಕೊಡೋಣ. ನನ್ನ ಹಳೆ ಸ್ಟಿಕ್ಕರು ನಿಮಗೆ ತೋರಿಸ್ಬಿಡ್ತೀನಿ. ಎಲ್ಲ ಕಿತ್ತೋಗಿದ್ದಾವೆ ನೋಡಿ, ಆಕ್ಸಿಡೆಂಟ್ ಆದಾಗ ಇದೆಲ್ಲ ಫುಲ್ ಈ ಕಡೆ ಎಲ್ಲ ಉಜ್ಜೋಗಿದೆ. ಮತ್ತು ನಾನು ಆಲ್ಮೋಸ್ಟ್ ಹಾಕ್ಸಿ 2023 ಹಾಕ್ಸಿ 3 ಇಯರ್ಸ್ ಬಂದಿದೆ ವಿತೌಟ್ ಎನಿ ಇದೂ ನೋಡಿ. ಇದು ಒಂದು ಚೂರು ಅಂದರೆ ಬಿದ್ದಾಗ ಸ್ಕ್ರಾಚಸ್ ಆಗಿರೋದು, ಅದು ಬಿಟ್ಟರೆ ಇಲ್ಲಿ ಒಂದು ಸ್ವಲ್ಪ ಲೈಟಾಗಿ ಹಿಂಗೆ ಕಟ್ಟಾಗಿದೆ ಹೊರತು ಇಲ್ಲಿವರೆಗೂ ಒಳ್ಳೆ ಲೈಫ್ ಕೊಟ್ಟಿದೆ. ಬಿಸಿಲು, ಹಾರ್ಶ್ ಬಿಸಿಲು, ಸಖತ್ ಮಳೆ ಎಲ್ಲ, ಸ್ನೋ ಅಲ್ಲೂ ಕೂಡ ಏನೂ ಆಗಲಿಲ್ಲ, ಎಲ್ಲೂ ಕೂಡ ಒಂಚೂರು ಕಿತ್ತೋಗಿರಲಿಲ್ಲ. ಇದು ಟ್ಯಾಂಕ್ ಬ್ಯಾಗ್ ಹಾಕಿದ್ದು ಮೊನ್ನೆ ಆಕ್ಸಿಡೆಂಟ್ ಆದಾಗ ಇದೆಲ್ಲ ಕಿತ್ತೋಗಿರೋದು ಹೊರತು ಇದುವರೆಗೂ ನನ್ನ ಸ್ಟಿಕ್ಕರು ಒಂದು ಚೂರು ಏನೂ ಆಗಿರಲಿಲ್ಲ. ಸೊ ಇದೆಲ್ಲ ಈಗಲಿತ್ತು. ಬಟ್ ನಿಮಗೆ ಇವಾಗ ಸ್ವಲ್ಪ ಸಿಮಿಲರು, ಬಟ್ ಸ್ವಲ್ಪ ಚೇಂಜಸ್ನ ಮಾಡಿಸ್ತಾ ಇದ್ದೀನಿ. ನಿಮಗೆ ತೋರಿಸ್ತೀನಿ ಯಾವ ರೀತಿ ಡಿಸೈನು ಅಂತ ಹೇಳಿಬಿಟ್ಟು. ಮೊನ್ನೇನು ಟಾಪ್ ಬಾಕ್ಸ್ ಎಲ್ಲ ಹಾಕಿಸ್ತೆ, ಅದಕ್ಕೆಲ್ಲ ರೆಡಿ ಮಾಡಿಸ್ತೀನಿ ಇವತ್ತು. ಸೊ ಇದಿಷ್ಟು ಇವಾಗ, ಮತ್ತು ಇದೆಲ್ಲ ಹೊಡೆದೋಗಿತ್ತಲ್ಲ, ಇದೆಲ್ಲ ರೆಡಿ ಮಾಡಿಸ್ತಾ ಇದ್ದೀನಿ. ನೋಡಿ ಮುಂದೆ ಕೂಡ ಏನೂ ಆಗಿಲ್ಲ, ಒಂದು ಚೂರು ಏನೂ ಆಗಿಲ್ಲ. ಲೈಫ್ ಕೊಟ್ಟಿದೆ, 3 ವರ್ಷ ಲೈಫ್ ಕೊಟ್ಟಿದೆ ಸ್ಟಿಕ್ಕರ್ ವರ್ಕು. ಸೊ ಇವಾಗ ಮತ್ತೆ ಇದನ್ನು ಯಾರು ಮಾಡಿದ್ರು ಅವ್ರ ಹತ್ರನೇ ಮಾಡಿಸ್ತಾ ಇದ್ದೀನಿ, ಎಲ್ಲ ಹೇಳ್ತೀನಿ ನಿಮಗೆ. ಸೊ ಆ್ಯಕ್ಚುಲಿ ಇವಾಗ ಏನು ಹೇಳಿದ್ದಾರೆ ಅಂತ ಅಂದರೆ, ಇದನ್ನೆಲ್ಲ ನನಗ ಪೀಲ್ ಮಾಡಿಬಿಟ್ಟು ಗಾಡಿನ ಒಂದು ಸತಿ ವಾಶ್ ಮಾಡಿಕೊಂಡು ತೊಗೊಂಬನ್ನಿ ಅಂತ ಹೇಳಿದ್ದಾರೆ. ಡೀಸೆಲ್ ವಾಶ್ ಮಾಡೋಂಗಿಲ್ಲ, ಸುಮ್ಮನೆ ನೀರು ಹಾಕಿ ವಾಶ್ ಮಾಡ್ಕೊಂಬನ್ನಿ, ಯಾಕಂದರೆ ಡಸ್ಟ್ ಇರುತ್ತಲ್ಲ, ವಾಶ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ಇವಾಗ ಇದನ್ನೆಲ್ಲ ನಾನೇ ಕಿತ್ತಾಕ್ತೀನಿ. ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ, ಏನು ಅಂಟ್ಕೊಳ್ಳೋದು. ಮತ್ತು ನೀವು ಟ್ಯಾಂಕ್ ಪೇಂಟ್ ಏನಾದರೂ ಹೋಗುತ್ತಾ ಅಂತ ಕೇಳಿದ್ರೆ ನೋಡಿ, ಯಾವುದೇ ರೀತಿ ಟ್ಯಾಂಕ್ ಪೇಂಟ್ ಕೂಡ ಹೋಗ್ತಾ ಇಲ್ಲ. ಸೊ ಆರಾಮಾಗಿ ಐತೆ ನೋಡಿ, ನೀಟಾಗಿ ಪೀಲ್ ಆಗ್ತಾಯಿದೆ. ಟ್ಯಾಂಕ್ ಪೇಂಟ್ ಕೂಡ ಏನೂ ಆಗ್ತಿಲ್ಲ. ಆಯಿತು, ಏನು ಆಯಿತು. ಎಲ್ಲ ಸ್ಟಿಕ್ಕರ್ ಎಲ್ಲ ಕಿತ್ತಾಕಿದ್ದೀನಿ, ಒಂದು ಚೂರು ಎಲ್ಲೂ ಪೇಂಟು ಕಿತ್ಕೊಂಬಂದಿಲ್ಲ. ಅದೇ ಇವಾಗ ನಾನು ವಾಶ್ ಮಾಡಿದ್ದೀನಿ, ಶಾಂಪು ಹಾಕ್ಬಿಟ್ಟು ವಾಶ್ ಮಾಡಿದೆ ನನ್ನ ಗಾಡಿನ.
ಬಟ್ ಇವಾಗ ಅಲ್ಲಿ ಹೋದ್ಮೇಲೆ ಅವ್ರು ಬಹುಶಃ ಇದಕ್ಕೆ ಸ್ವಲ್ಪ ಸ್ಪ್ರೇ ಮಾಡಿ ಅದೆಲ್ಲ ರಿಮೂವ್ ಮಾಡ್ಬೋದು. ಯಾಕಂದರೆ ಅದು ಗಮ್ ಇರುತ್ತಲ್ಲ. ಡೀಸೆಲ್ ವಾಶ್ ಮಾಡಬೇಡಿ ಅಂತ ಹೇಳಿದೆ, ಯಾಕಂದರೆ ಅಂಟೋದಿಲ್ಲ ಅಲ್ವಾ. ಡೀಸೆಲ್ ವಾಶ್ ಮಾಡಿಸಿದ್ರೆ ಒಂಥರ ಅದು ಪಾಲಿಷ್ ಮಾಡಿ ಡೀಸೆಲ್ ವಾಶ್ ಮಾಡಿದ್ರೆ ಅದೊಂಥರ ಜಿಡ್ಜಿಡ್ ಥರ ಇರುತ್ತೆ. ಸೊ ಹಾಗಾಗಿ ಬೇಡ ಅಂತ ಹೇಳಿದರು. ಸುಮ್ಮನೆ ಹಂಗೆ ಒಂದು ಶಾಂಪು ಹಾಕ್ಬಿಟ್ಟು ನಾನು ಕ್ಲೀನ್ ಮಾಡಿದ್ದೀನಿ. ಇದೆಲ್ಲ ಗಮ್ ಓಕೆನಾ. ನೋಡಿ ಇದೆಲ್ಲ ಹಿಂಗೆ ಉಜ್ಜಿದ್ರೇ ಹೋಯ್ತೈತೆ ಆ್ಯಕ್ಚುಲಿ. ನಾನು ನಿಮ್ಮ ಸೈಡ್ ತೋರಿಸ್ಬಿಡ್ತೀನಿ ನೋಡಿ, ಇದೆಲ್ಲ ಹೋಗ್ತೈತೆ ನೋಡಿ ಆಯಿತಾ. ಅದು ಒಂದ್ಸಲಿ ಅವ್ರು ಅಲ್ಲಿ ಲಿಕ್ವಿಡ್ ಹಾಕಿ ಅದು ಕ್ಲೀನ್ ಮಾಡ್ತಾರೆ ಅನ್ಸುತ್ತೆ. ಸೊ ಫುಲ್ ಗಾಡಿ ಎಲ್ಲ ಕಿತ್ತಾಕಿದ್ದೀನಿ, ಇಟ್ಟಿದ್ದೀನಿ. ಸೊ ಇವಾಗ ಅಭಿಮಂಗೆ ಕಂಪ್ಲೀಟಾಗಿ ಒಂದು ಚೇಂಜ್ ಓವರ್ ಕೊಡೋಣ. ನಾನು ಹಾಕಿಸಿರೋದು ಬನಶಂಕರಿಯಲ್ಲಿರುವ ಸ್ಟಿಕ್ಕರ್ ಶಾಪಲ್ಲಿ. ಆ್ಯಕ್ಚುಲಿ ನಾನು ಹಳೆ ಡಿಸೈನು ಇವರೇ ಮಾಡಿದ್ದು, ಬಟ್ ಅವಾಗ ನಂಗೆ ಗೊತ್ತಿರಲಿಲ್ಲ ಇವರೇ ಡಿಸೈನ್ ಮಾಡೋದು ಅಂತ ಹೇಳಿ. ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸಿದೆ, ಬಟ್ ಡಿಸೈನ್ ಮಾಡಿದ್ದು ಇವರೇನೆ. ಸೊ ಈ ಸತಿನೂ ಇಲ್ಲೇ ಡೈರೆಕ್ಟಾಗಿ ಬಂದು ಮಾಡಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಸ್ಟಿಕ್ಕರ್ ತೊಗೊಂಡು ಆನ್ಲೈನಲ್ಲಿ ತರಿಸಿ ನಾನು ಆರ್.ಟಿ. ನಗರ್ಗೆ ಹೋಗಿ ಸ್ಟಿಕ್ ಮಾಡಿಸಿ ಬಂದಿದ್ದೆ. ಈಗ ಇಲ್ಲೇ ಡೈರೆಕ್ಟಾಗಿ ಡಿಸೈನ್ ಎಲ್ಲ ರೆಡಿ ಇಟ್ಟಿದ್ದಾರೆ ಅಲ್ಲಿ. ಸೊ ಅಂಟಿಸ್ತಾರೆ ಇವಾಗ. ಅದು ಗಮ್ಮೆಲ್ಲ ಆಗಿ ಥರ ಕ್ಲೀನ್ ಮಾಡ್ತಾ ಇದ್ದಾರೆ. ಆಗ್ತಾ ಇದೆ ಇವಾಗ. ಅಲ್ಲಿ ಆ ಕಡೆ ಹಾಕಿದ್ದಾರೆ. ನಾನು ತೋರಿಸ್ತೀನಿ ಲಾಸ್ಟಿಗೆ ಏನೇನು ಡಿಸೈನು ಅಂತ. ಬಟ್ ಕಲರ್ ಕಾಂಬಿನೇಷನ್ ಸೇಮು, ಬಟ್ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿಸಿದ್ದೀನಿ. ಬಿಕಾಸ್ ಅದು ಬೇರೆ ಯಾವುದೂ ಕಲರ್ ಸೆಟ್ ಆಗ್ತಾರಿಲ್ಲ, ಜಾತ್ರೆ ಥರ ಕಾಣಿಸ್ತಿತ್ತು. ಅದಕ್ಕೆ ಅದೇ ಸೇಮ್ ಇದರಲ್ಲೇ ಸ್ವಲ್ಪ ಚೇಂಜಸ್ ಮಾಡಿಸಿರೋದು. ಫುಲ್ ಎಲ್ಲ ಪೇಸ್ಟಿಂಗ್ ಆದಮೇಲೆ ತೋರಿಸ್ತೀನಿ ಹೆಂಗಾಯಿತು ಅಂತ. ಗೈಸ್ ಫೈನಲಿ ನನ್ನ ಭೀಮಾ ರೆಡಿ ಆದ. ಒಂದು ನನ್ನ ಹಳೆ ವೈಬ್ ಹೆಂಗಿತ್ತು ಆ ವೈಬ್ಗಿಂತ ಇವಾಗ ಇನ್ನೂ ಜಾಸ್ತಿ ಆಗಿದೆ. ಯಾರು ದೃಷ್ಟಿ ಮಾಡಬೇಡಿ ಆಯಿತಾ. ತೋರಿಸ್ತೀನಿ ನೋಡಿ. ನಂದು ಹೊಸ ಪ್ಯಾನ್ ಇಯರ್ಸ್ ಹಾಕಿಸ್ನಲ್ಲ ಮೊನ್ನೆ. ಸೊ ಅದ್ರ ಮೇಲೆ ನಂದು ಇಂಡಿಯಾ ಬುಕ್ ಮತ್ತು ಏಷ್ಯಾ ಬುಕ್ ಒಂದು ಹಾಕಿಸ್ದೆ. ಯಾಕಂದರೆ ಲಾಸ್ಟ್ ಪ್ಯಾನ್ ಇಯರ್ಸಲ್ಲೂ ನಾನು ಹಾಕ್ಸಿದ್ದೆ. ಸೊ ಇದನ್ನು ಕಂಟಿನ್ಯೂ ಮಾಡಿದೆ. ಈ ಕಡೆ ಮತ್ತು ಈ ಕಡೆ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಹಾಕ್ಸಿದ್ದೀನಿ ಈ ಕಡೆ. ಇದಾದಮೇಲೆ ಕಮಿಂಗ್ ಟು ದ ಮೇಜರ್ ಡಿಸೈನ್. ಲಾಸ್ಟು ನಂದು ಇಲ್ಲಿ ಈಗಲಿತ್ತು, ವೈಟಲ್ಲಿ ಜಾಸ್ತಿ ಇತ್ತು. ಬಟ್ ಈ ಸತಿ ಏನು ಮಾಡಿದ್ದೀನಿ, ಆರೆಂಜ್ ಆ್ಯಂಡ್ ಯೆಲ್ಲೋ. ಯಾಕಂದರೆ ಕಾನ್ಸೆಪ್ಟ್ ಚೇಂಜ್ ಮಾಡಿರೋ ಕಾರಣ ನಿಮಗೆ ಗೊತ್ತಾಗ್ತಾ ಇದೆಯಾ, ಇಲ್ಲಿ ಹುಲಿ ಹಾಕ್ಸಿದ್ದೀನಿ. ನಾನು ಹುಲಿ ಹಾಕ್ಸಿದ್ದೀನಿ. ಸೊ ಇಟ್ ಈಸ್ ಟೈಗರ್. ಲಾಸ್ಟ್ ಟೈಮ್ ಈಗಲಿತ್ತು, ಈಗ ಟೈಗರ್. ಫುಲ್ ಅಗ್ರೆಸಿವ್ ಟೈಗರ್ನ ಮಾಡಿಸಿರೋದು. ಆ್ಯಂಡ್ ಇದು ಕೂಡ ಅಷ್ಟೇ ನೋಡಿ, ಇದು ಒಂಥರ ಟೈಗರ್ದು ಇದ್ರ ಥರ ಚರ್ಮ ಥರ. ಮತ್ತು ಇಲ್ಲಿ ಕರ್ನಾಟಕನ ರೆಪ್ರೆಸೆಂಟ್ ಮಾಡೋ ಥರ ಇದು. ಆ್ಯಂಡ್ ಆ ಕಡೆ ಕೂಡ ಅದೇನೆ ಸೇಮ್. ಈ ಕಡೆ ನೋಡ್ಬೋದು ಸೇಮ್ ಬರುತ್ತೆ. ಈ ಕಡೆ ಟ್ಯಾಂಕ್ ಮೇಲೆ ಟೈಗರ್ ಡಿಸೈನ್ ಮಾಡಿಸಿದ್ದೀನಿ. ಆ್ಯಂಡ್ ಈ ಕಡೆ ಹೆಣ್ಣುಲಿ ಅಂತ ಹಾಕ್ಸಿದ್ದೀನಿ. ಯಾಕಂದರೆ ಇತ್ತೀಚೆಗೆ ನನಗೆ ಆಕ್ಸಿಡೆಂಟ್ ಆಗಿ ಎಲ್ಲ ಆದಮೇಲೆ ಜನ ನನಗೆ ಆ್ಯಕ್ಚುಲಿ ಹೆಣ್ಣುಲಿ ಅನ್ನೋ ಒಂದು ಹೆಸರು ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಡೆಡಿಕೇಶನ್ ಅಂತ ಹೇಳ್ಬಿಟ್ಟು ಹೆಣ್ಣುಲಿ ಅಂತ ಈ ಕಡೆ ಹಾಕ್ಸಿದ್ದೀನಿ. ಆ್ಯಂಡ್ ಈ ಕಡೆ ಕನ್ನಡತಿ ಅಂತ ಹಾಕ್ಸಿದ್ದೀನಿ. ಈ ಕಡೆ ಕನ್ನಡತಿ ಅಂತ ಬರುತ್ತೆ. ಲಾಸ್ಟ್ ಟೈಮ್ ಏನಿತ್ತು, ಈ ಕಡೆ ಕನ್ನಡತಿ ಇತ್ತು, ಆ ಕಡೆ ಕರ್ನಾಟಕ ಅಂತ ಇತ್ತು. ಬಟ್ ಈ ಸಲ ಇದನ್ನ ಶಿಫ್ಟ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಕರ್ನಾಟಕದ್ದು ಫ್ಲ್ಯಾಗ್ ಕಲರ್ ಒಂದು ಸಿಂಬಲ್ ಥರ. ಸೊ ಇದು ಟ್ಯಾಂಕ್ದಾದರೆ ಇನ್ನು ಫ್ರಂಟಲ್ಲಿ ಇಲ್ಲಿ ಆ್ಯಕ್ಚುಲಿ ಭೀಮಾ ಅನ್ನೋ ಹೆಸರು ಹಿಂದೆ ಬರ್ತಿತ್ತು. ಬಟ್ ಈ ಸತಿ ನಾನು ಇದನ್ನು ಮುಂದೆನೇ ಮಾಡಿದ್ದಾರೆ. ಬಿಕಾಸ್ ಹಿಂದೆಗಡೆ ಲಾಸ್ಟ್ ಟೈಮ್ ನನಗೆ ಸ್ವಲ್ಪ ಸ್ಪೇಸ್ ಇತ್ತು, ಈ ಸಲ ಸ್ಪೇಸ್ ಇಲ್ಲ. ಅದಕ್ಕೆ ಇದನ್ನು ಮುಂದೆ ಭೀಮಾ ಅಂತ ಮಾಡಿದ್ದಾರೆ. ಇದಾದಮೇಲೆ ಹಿಂದೆಗಡೆ ನೀವು ಟೆಕ್ಸ್ಚರ್ ನೋಡಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ. ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಆ ಟೆಕ್ಸ್ಚರು ಸಖತ್ತಾಗಿ ಕಾಣಿಸ್ತಾ ಇದೆ. ಈ ಆರೆಂಜಿಂದನೇ ಇದು ಕಂಪ್ಲೀಟ್ ಡಿಸೈನ್ ಹೈಲೈಟ್ ಆಗ್ತಾ ಇರೋದು. ಸೊ ಹಿಂದೆ ಈ ಥರ ಟೈಲಿಗೆ ಬರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಮುಂದೆಗಡೆ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್. ಯಾಕಂದರೆ ನಂದು ಕಂಪ್ಲೀಟ್ ವೈಸರ್ ಎಲ್ಲ ಹೊಡೆದೋಗಿತ್ತು. ಸೊ ವೈಸರ್ ಎಲ್ಲ ಇವಾಗ ಇದ್ರ ಮೇಲೆ ನಾನು ಬ್ಲ್ಯಾಕ್ ಟಿಂಟ್ ಮಾಡಿಸ್ಲಿಲ್ಲ, ಬೇಡ ಇದ್ರ ಮೇಲೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು. ಅದಕ್ಕೆ ವೈಟಲ್ಲಿ ಹೈಲೈಟ್ ಮಾಡಿದ್ದಾರೆ. ಸೊ ಇದು ಇನ್ಸ್ಟಾಗ್ರಾಮ್ದು ಪಿಂಕ್ ಕಲರು ಇವಾಗ ಸ್ಟಾಕ್ ಇರಲಿಲ್ಲ, ನೆಕ್ಸ್ಟ್ ಬಂದಾಗ ಹಾಕಿಸ್ಕೊತೀನಿ. ಸೊ ಸದ್ಯಕ್ಕೆ ಇದು ಹಾಕಿದ್ದಾರೆ. ಇಲ್ಲಿ ಕರ್ನಾಟಕ ಫಸ್ಟ್ ಫೀಮೇಲ್ ಮೋಟೋ ಬ್ಲಾಗರ್ ಅಂತ ಹಾಕಿದ್ದಾರೆ. ಸೊ ನನ್ನ ಇನ್ಸ್ಟಾಗ್ರಾಮು, ನನ್ನ ಯೂಟ್ಯೂಬ್ ಹ್ಯಾಂಡಲು. ಸೊ ಮೈ ಭೀಮಾ ಈಸ್ ಕಂಪ್ಲೀಟ್ಲಿ ರೆಡಿ ಆದ. ಇದೆಲ್ಲ ನಾನು ಮೊನ್ನೆನೇ ಫಿಟ್ ಮಾಡಿಸಿದೆ. ಸೊ ಇದು ಟ್ಯಾಂಕು, ಸೈಡು ಆ್ಯಂಡ್ ನನ್ನ ಟಾಪ್ ಬಾಕ್ಸು ಕಂಪ್ಲೀಟ್ಲಿ ನನ್ನ ಭೀಮಾ ಈಗ ರೆಡಿ ಆದ. ಡಿಸೈನ್ ಹೆಂಗಿದೆ, ನಿಮ್ಗೇನು ಅನ್ನಿಸ್ತು ಅದನ್ನು ಕಮೆಂಟಲ್ಲಿ ತಿಳಿಸಿ. ನನಗೆ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಕಂಬ್ಯಾಕ್ ಲುಕ್ ಬೇಕಾಗಿತ್ತು, ಅದಕ್ಕೆ ನಾನು ಮಾಡಿಸಿದ್ದು. ಆ್ಯಂಡ್ ನಾನು ಎಲ್ಲಿ ಹಾಕ್ಸಿದ್ದು ಅಂತ ನೀವು ಕೇಳ್ಬೋದು. ಇದು ಬನಶಂಕರಿ ಗಿರಿನಗರ ಈ ಕಡೆ ಬರುತ್ತೆ. ಸ್ಟಿಕ್ಕರ್ ಶಾಪ್ ಅಂತ ತುಂಬ ಕೇಳಿರ್ತೀರ ನೀವು ಆಲ್ರೆಡಿ. ಇನ್ಸ್ಟಾಗ್ರಾಮಲ್ಲೆಲ್ಲ ಒಳ್ಳೊಳ್ಳೆ ವರ್ಕ್ ಮಾಡಿದ್ದಾರೆ. ಲಾಸ್ಟ್ ಟೈಮು ನಾನು ಮಾಡಿಸಿದಾಗ ಇವರು ಮತ್ತು ಇನ್ನೊಬ್ಬರು ಕೊಲಾಬ್ರೇಷನ್ ಹೇಳಿದರು. ಬಟ್ ಈಗ ನಾನು ಇನ್ ಸ್ಟೋರಿಗೆ ಬಂದುಬಿಟ್ಟು ಎದುರುಗಡೆನೆ ಆಲ್ಮೋಸ್ಟ್ ಒಂದು 3 to 4 hours ಆಯಿತು ಅಂಟಿಸೋದಕ್ಕೆ ಹೇಳ್ತಿರೋದು. ಆ್ಯಂಡ್ ಇನ್ನೊಂದು ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಇವ್ರ ಹತ್ರ ನೀವು ಡಿಸೈನ್ನ ಕೊಟ್ಟ ಮೇಲೆ ಮಿನಿಮಮ್ 20 days ವೇಟ್ ಮಾಡಬೇಕಾಗತ್ತೆ. ನಿಮ್ಮ ಕಾನ್ಸೆಪ್ಟ್ ಹೇಳಿದ್ರೆ ಅಥವಾ ನೀವೊಂದು ಡ್ರಾಫ್ಟ್ನ ಈ ಥರ ಬೇಕು ಅಂತ ಒಂದು ಐಡಿಯಾನ ಅವ್ರಿಗೆ ಶೇರ್ ಮಾಡಿ ರೆಫರೆನ್ಸ್ ಫೋಟೋಸ್ನೇನಾದರೂ ಕೊಟ್ಟರೆ, ಸ್ಪೆಷಲಿ ನಿಮಗೆ ಕಸ್ಟಮೈಸ್ ಮಾಡಿಸ್ಬೇಕು ಅಂದರೆ, ನಾನು ಇವಾಗ ಮಾಡಿಸಿರೋದು ಕಸ್ಟಮೈಸ್, ನನಗೆ ಹೆಂಗೆ ಬೇಕೋ ಹಂಗೆ ಮಾಡಿಸಿರೋದು ನಾನು. ಸೊ ಈ ಥರ ಕಸ್ಟಮೈಸೇಷನ್ ಎಲ್ಲ ಮಾಡಿಸ್ತೀನಿ ಅಂತ ಅಂದರೆ ಅವ್ರಿಗೆ ಟೈಮ್ ಕೊಡಬೇಕು ಡಿಸೈನ್ ಮಾಡೋಕ್ಕೆ.
ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಎಡಿಟರು ಎಷ್ಟು ತಾಳ್ಮೆಯಿಂದ ಡಿಸೈನ್ ಮಾಡ್ತಾರೋ ಅಷ್ಟು ಚೆನ್ನಾಗಿ ಔಟ್ಪುಟ್ ಬರುತ್ತೆ. ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ, ಅವರಿಗೆ ಟೈಮ್ ಕೊಟ್ಟರೆ ನೀವು ಆರಾಮಾಗಿ ಕೂತ್ಕೊಂಡು ಮಾಡ್ಬೋದು. ಅವ್ರು ಮಾಡಿಕೊಡ್ತಾರೆ, ಡಿಸೈನ್ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಬಿಡ್ತಾರೆ. ನಿಮ್ಗೆ ಓಕೆ ಅಥವಾ ಕರೆಕ್ಷನ್ಸ್ ಇದೆ ಅಂದರೆ ಅವ್ರು ಮಾಡಿಕೊಡ್ತಾರೆ, ಏನೂ ತೊಂದರೆ ಇಲ್ಲ. ಸತೀಶ್ ಅಂತ ಹೇಳಿಬಿಟ್ಟು ಸ್ಟಿಕರ್ ಶಾಪಿನ ಓನರ್ ಹೆಸರು. ತುಂಬ ಜನ ಆಲ್ರೆಡಿ ಮಾಡಿಸ್ಕೊಂಡಿರ್ತೀರ, ಗೊತ್ತಿರ್ತೀರ. ಮತ್ತು ನಿಮಗೆ ಗೌತಮ್ ನಾಯ್ಡು ಅವರು ಜಾಲಿ ಅಂತ ಹೇಳ್ಬಿಟ್ಟು ಒಂದು ಪಿಂಕ್ ಕಲರ್ ಮಾಡಿಸಿದ್ದಾರೆ ನೋಡಿ 450ಗೆ, ಅದು ಇವ್ರ ಹತ್ರನೇ ಮಾಡಿಸಿರೋದು. ಮತ್ತು ನಮ್ಮ ಡ್ಯೂಕ್ ಗಿರಿ CK ಅವರು, ತುಂಬ ಜನ ಮೇಜರಾಗಿ ನೀವು ಬೈಕ್ಗಳ ಮೇಲೆ ಯಾರೆಲ್ಲ ಸ್ಟಿಕರಿಂಗ್ ವರ್ಕ್ ಮಾಡಿಸಿದ್ದಾರೆ ಎಲ್ಲರಿಗೂ ಸ್ಟಿಕರ್ ಶಾಪ್ ಗೊತ್ತಿರುತ್ತೆ. ಸೊ ನೀವೇನು ಮಾಡಿ ಅಂದರೆ ನಿಮ್ಗೆ ಏನಾದರೂ ಕಸ್ಟಮೈಸ್ ಮಾಡಿಸ್ಬೇಕು ಅಂತ ಇದ್ದರೆ ನಾನು ನಂಬರ್ ಹಾಕಿರ್ತೀನಿ, ಇಲ್ಲಾಂದ್ರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಹಾಕಿರ್ತೀನಿ. DM ಮಾಡಿ ನಿಮ್ಮ ಒಂದು ಏನಿದೆ, ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ ಅವರು ನಿಮಗೆ ಸರ್ಟನ್ ಟೈಮ್ ತೊಗೋತಾರೆ, ಅದ್ರ ಮೇಲೆ ಡಿಸೈನ್ನ ರೆಡಿ ಮಾಡಿ ಕೊಡ್ತಾರೆ. ನೆಕ್ಸ್ಟು ನಿಮ್ಮ ಪ್ರಶ್ನೆ ಇವಾಗ ಕಾಸ್ಟಿಂಗ್ ಎಷ್ಟಾಯಿತು ಇಷ್ಟಕ್ಕೆ ಅಂತ ಕೇಳ್ಬೋದು. ಕಸ್ಟಮೈಸೇಷನ್ ಮಾಡಿಸ್ಕೊಳ್ಳೋದಕ್ಕೆ ನಿಮಗೆ ಪ್ರೈಸ್ ವೇರಿಯೇಷನ್ ಇರುತ್ತೆ. ನಾರ್ಮಲ್ ಅಂದರೆ ಇವ್ರದ್ದು ಕೆಲವೊಂದು ಡಿಫಾಲ್ಟ್ ಡಿಸೈನ್ಗಳಿರುತ್ತೆ, ಆ ಡಿಸೈನ್ನೇ ನಾನು ಮಾಡಿಸ್ತೀನಿ ಅಂತ ಹೇಳಿದ್ರೆ ಅದನ್ನು ಯೂಸ್ ಮಾಡ್ಬೋದು. ಸೊ ಡಿಪೆಂಡ್ ಆನ್ ಒನ್ಸ್ ನೀಡ್, ಆಯಿತಾ. ನಾನು ಪ್ರೈಸಿಂಗ್ ಬಗ್ಗೆ ನಿಮ್ಮ ಹತ್ರ ಇಲ್ಲಿ ಹೇಳೋಕೆ ಹೋಗಲ್ಲ, ಡಿಪೆಂಡ್ ಆಗುತ್ತೆ, ಎಲ್ಲನೂ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಒಂದ್ಸತಿ ಇಲ್ಲಿಗೆ ಭೇಟಿ ನೀಡಿ ಅವ್ರ ಹತ್ರ ಮಾತಾಡಿ, ಅಥವಾ ಡಿಸೈನ್ ಏನು ಬೇಕು ಅಂತ ಹೇಳಿದ್ಮೇಲೆ ಅವ್ರು ನಿಮಗೆ ಪ್ರೈಸ್ ಹೇಳ್ತಾರೆ. ಸೊ ಫಸ್ಟ್ 50% ಪೇ ಮಾಡಬೇಕು, ವರ್ಕ್ ಆದಮೇಲೆ 50% ಪೇ ಮಾಡಬೇಕು. ಸೊ ತುಂಬ ತಾಳ್ಮೆಯಿಂದ ತುಂಬ ಚೆನ್ನಾಗಿ ನಿಧಾನಕ್ಕೆ ಪ್ರತಿಯೊಂದನ್ನು ಹಾಕಿ ಕೊಡ್ತಾರೆ, ತುಂಬಾ ಚೆನ್ನಾಗಿ ಪ್ರೊಫೆಷ್ನಲ್ ಆಗಿ ಮಾಡಿಕೊಡ್ತಾರೆ. ಅದು ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ, ಬಿಕಾಸ್ ನಾನು ಫುಲ್ ಏನಿದೆ ನಾನೆಲ್ಲ ಪೇ ಮಾಡೇ ಮಾಡಿಸಿರೋ ಅಂಥದ್ದು. ಬಿಕಾಸ್ ನನಗೆ ಭೀಮಾ ಇಂಪಾರ್ಟೆಂಟ್, ಯಾಕಂದರೆ ನನ್ನ ಜೀವ ಉಳಿಸಿರೋನು ಅವ್ನು ಚೆನ್ನಾಗಿರಬೇಕು. ಸೊ ಕಂಪ್ಲೀಟ್ಲಿ ನನ್ನ ಭೀಮಾ ಈಗ ರೆಡಿ ಆಗಿದ್ದಾನೆ. ಯಾವ ರೀತಿ ಕಾಣಿಸ್ತಾ ಇದ್ದಾನೆ ನಿಮ್ಮ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯನ. ಬ್ಯೂಟಿಫುಲ್ ಆಗಿರುವಂಥ ಭೀಮಾ ಇಸ್ ಬ್ಯಾಕ್ ಆನ್ ಟ್ರ್ಯಾಕ್. ಒಂದೊಳ್ಳೆ ಫೋಟೋ ಶೂಟ್ ಮಾಡೋಣ, ವಿಡಿಯೋ ಶೂಟ್ ಮಾಡೋಣ, ಅದನ್ನು ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡ್ಬೋದು. ಸೊ ಇದು ನಮ್ಮ ಸ್ಟಿಕ್ಕರ್ ಶಾಪ್, ಓಕೆನಾ. ನೋಡಿ ತುಂಬ ಗಾಡಿಗಳಿಗೆ ಮಾಡಿದ್ದಾರೆ ಅವ್ರು, ಆ್ಯಕ್ಚುಲಿ ತುಂಬ ಗಾಡಿಗಳಿಗೆ ಮಾಡಿದ್ದಾರೆ. ಅವ್ರು ಇನ್ಸ್ಟಾಗ್ರಾಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ಟಿಕ್ಕರ್ ಶಾಪ್ ಅಂತ. ಸೊ ಮತ್ತು ಸ್ಟಿಕ್ಕರ್ಸ್ ಎಲ್ಲ ಬೇಕು ಅಂತಂದರೂ ನಿಮಗೆ ಮಾಡಿಕೊಡ್ತಾರೆ. ಇದು ಅವ್ರ ಅಂಗಡಿ. ಮತ್ತು ಪ್ಯಾನ್ ಇಯರ್ಸ್ಗೆಲ್ಲ ಬೇಕು ಅಂದರೂ ಡಿಸೈನ್ ಮಾಡಿಕೊಡ್ತಾರೆ, ಪ್ಯಾನ್ ಇಯರ್ಸ್ಗೆ, ಟಾಪ್ ಬಾಕ್ಸ್ಗೆಲ್ಲನೂ ಇದೇ ಅಂಗಡಿ, ನೋಡ್ಕೊಂಬಿಡಿ. ಈ ಕಡೆ ಹೋದರೆ ಬುಲ್ ಟೆಂಪಲ್ ರೋಡು, ಸ್ಟಿಕ್ಕರ್ ಶಾಪ್, ನಮ್ಮ ಭೀಮಾ ರೆಡಿ. ಸೊ ಡೂ ಲೆಟ್ ಮಿ ನೋ ಯುವರ್ ಕಮೆಂಟ್ಸ್. ಹೆಂಗೆ ಅನಿಸ್ತು ಭೀಮನ ಒಂದು ಚೇಂಜ್ ಓವರ್, ಮೇಕ್ ಓವರ್. ನಾನು ಮೇಕ್ ಓವರ್ ಆದೆ, ಭೀಮನು ಮೇಕ್ ಓವರ್ ಆದ. ಸೊ ಲೆಟ್ಸ್ ರೈಡ್, ಆದಷ್ಟು ಬೇಗ ರೈಡ್ನ ಶುರು ಮಾಡೋಣ. ಸೊ ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ವಿಡಿಯೋಲಿ, ಬಾಯ್. ಭೀಮ ಟೈಗರ್ ಆಗ್ಬಿಟ್ಟಂದೆ, ನೀನು ಹೆಣ್ಣುಲಿ. ಅಯ್ಯೋ ನನ್ನ ಭೀಮ ಸಿಂಹ, ಇವನು ಸಿಂಹ ಗಂಡು. ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದೇನು ಮಣ್ಣು ಕಿತ್ತೋಗಿದೆ, ಆ ಸೀಟ್ ಕಿತ್ತೋಗಿದೆ. ಸೀಟ್ ಕಿತ್ತೋಗಿದೆ, ಚೇಂಜ್ ಮಾಡ್ಬೇಕು, ಅದಕ್ಕೆ ಸೀಟ್ ತೊಗೊಬಂದಿದ್ದು. ಭೀಮಣ್ಣ ಅವ್ನಿಗೊಂದು ದೃಷ್ಟಿಪಟ್ಟ ಇಡ್ಸ್ಬೇಕಾಯ್ತು ನನ್ನ ಮಗುಗೆ. ಆ ದೊಡ್ಡ ರಾಕ್ಷಸನ ಮಗ ಹಾಕ್ಸ್ಬಿಡ್ಲ. ನೀನು ರೆಡಿಯಾಗಿದ್ದೆ, ಅವನು ರೆಡಿಯಾಗಿದ್ದು. ಮುಂದ್ಗಡೆ ಒಂದು ಅದೇ ಅವಳದು ಕಣ್ಣು 2 ಗುಡ್ಡೆ, ನಾಲ್ಗೆ ಒಂದು ಇಷ್ಟುದ್ದು ಎಲ್ಲ ಹಾಕ್ಸು. ತುಂಬ ಚೆನ್ನಾಗಿ ಬಂದಿದೆ. ಮದುವೆ ಮಗ ಇದ್ದಂಗೆ ಅವನೇ. ಹುಡುಗಿ ನೋಡ್ತಾ ಇದೀಯಾ, ಇದ್ದಾಳ ರಾಣಿ. ಅವ್ನಿಗೆ ಯಾರು ಬೇಡ, ನಂತರ ಸಿಂಗಲ್ ಸಿಂಹ ಅವನು. ಇನ್ನೂಲಿ ಸೂಪರ್ ಆಗಿದೆ ಅಮ್ಮ. ಅದು ಈಗಲ್ಲಿತ್ತು, ಇವಾಗ ಯಾವ ಬೇಟೆ ನಾನೇ ಆಡ್ತೀನಿ ಅಂತ. ಟೈಗರ್ ಬಂದಿದ್ದು, ಟೈಗರ್ ಬಂದೇನು ಆ ಕಡೆಕ್ಕೆ. ಒಂದು ಲೆವೆಲೇ ಚೇಂಜ್ ಆಗಿದೆ. ಹಿಂದೆ ನೋಡು ನೀನು. ಸಿಂಹದ ಬಲ್ಲ ನೋಡಿದ್ಯಾ? ಚಿಕ್ಕದಾಗ್ಬಿಟ್ಟದೆ. ಕಲರ್ ನೋಡಮ್ಮ, ಕ್ಲಾರಿಟಿ ಇದೆ. ಬಾಕ್ಸ್ ನೋಡು. ನೋಡೇ ಇರಲಿಲ್ಲ ನಾನು. ಬೇಡ ಇವಾಗ ಬಿಟ್ಟಿರ್ತಾರೆ ಎಲ್ಲ ನಮ್ಮ ಭೀಮನಿಗೆ. ಎಲ್ಲ ದೃಷ್ಟಿ ಹೋಗ್ಲಿ. ಚೆನ್ನಾಗಮ್ಮ. ಮೊದ್ಲಂಗಿದ್ದ? ಮೊದಲು ಪಕ್ಷಿ ಥರ ಇದ್ದ, ಇವಾಗ ಹುಲಿ ಥರ. ಅಲ್ಲ, ಆಕ್ಸಿಡೆಂಟ್ ಆದ್ಮೇಲೆ. ಅವನು ದುಃಖ ಬೇಡ ಕಣಪ್ಪ. ಅವನು ನಾನು ಅದನ್ನು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡೋದೇ ಇಲ್ಲ, ಇಷ್ಟನೇ ಪಡಲ್ಲ ನಾನು. ತುಂಬ ದುಃಖ ಆಗುತ್ತೆ, ಹೇಳ್ಕೊಬಿಟ್ಟು ಹೊಟ್ಟೆಲ್ಲ. ಇವಾಗ ಹೆಂಗ ಅನ್ಸುತ್ತೆ ಅದೆಲ್ಲ ನೋಡಿದ್ಮೇಲೆ? ಈಗ ಭೀಮನ್ ನೋಡೋದು ಹೆಂಗ ಅನ್ಸ್ತಾ ಇದೆ? ಇವಾಗ ಅವ್ನಿಗೆ ಆಗಿತ್ತ ಅನ್ನೋ ಥರ ಇಮ್ಯಾಜಿನೇಷನ್ಲಿದ್ದಾನೆ. ಚೆನ್ನಾಗಿ ಬಂದಿದ್ದೆ, ಚೆನ್ನಾಗಿ ಆಗ್ಬಿಟ್ಟಿದ್ದಾನೆ ಗುಂಡಾಗಿ. ಹುಷಾರಿದೆ. ಸ್ಟಿಕ್ಕರ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರಮ್ಮ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಷ್ಟ ಆಯ್ತಾ? ಎಸ್. ನಮ್ಮ ಭೀಮಿಗೆ ಒಂದು ಋಷಿ ತೆಗ್ದಾಕು. ತೆಗ್ದಾಕ್ತೀನಿ. ಸ್ವಲ್ಪ ಬ್ಲಾಕ್ ಕಲರ್ ಹಾಕ್ತಿಲ್ಲ. ಅದು ಅಲ್ಲಿ ಬರ್ದಿದ್ದಾರೆ,
ಅದ್ರ ಮೇಲೆ ಅದಕ್ಕೆ ಅವರು ಓವರ್ಲೇ ಮಾಡಿದ್ರು, ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ ಅಂತ. ಚೆನ್ನಾಗಮ್ಮ ಮದುವೆ ಹುಡುಗಂತಾರೆ ನೋಡಮ್ಮ ಹುಡುಗಿನ. ಬೇಡಪ್ಪ, ಹುಡುಗಿನ ಇದ್ದಾಳಲ್ಲ ಯಾರು ಬೇಡ ಅವಳು ಇದ್ದಾಳೆ. ಪಾಪ ನನ್ನ ಕೆಂಚಿನ ಆಗ್ತೀವಳೆ ಅಲ್ಲ ಸುಂದ್ರಿ, ಇವಳು ಡವ್ ಸುಂದ್ರಿ ಆಕ್ಟಿವ್ ಆಕ್ಸಿಸ್, ನನ್ನ ಆಕ್ಸಿಸ್, ಇವಳು ಡವ್. ಒಳ್ಳೇದಾಗ್ಲಮ್ಮ, ಇಬ್ಬರಿಗೂ ಹ್ಯಾಪಿ ಜರ್ನಿ. ರೈಡೆಲ್ಲ ಚೆನ್ನಾಗಾಗಲಿ ಇನ್ಮೇಲಿಂದ. ಸುಖವಾಗಿ ಹೋಗಿ ಸುಖವಾಗಿ ಬನ್ನಿ. ಯಾವ ನೋವುಗಳು ಬೇಡ, ಯಾವ ಹಿಂಸೆಗಳು ಬೇಡ. ನೋಡು ಅವನು ನಿಂತರನೇ ಕ್ಲೀನಾಗಿ ರೆಡಿ ಆಗ್ಬಿಟ್ಟಿದ್ದಾನೆ ಅಷ್ಟೇ. ನಾನು ರೆಡಿ, ಭೀಮಾನೂ ರೆಡಿ ಅಷ್ಟೇ. ಒಂದು ಒದೆ ತಿಂದಾಗ್ಲೇ ಎದ್ದೊಳೋದು ಹುಲಿ, ಒದೆ ಬಿದ್ದಾಗ್ಲೇ ಅದ್ರ ಹುಲಿ ಏನು ವ್ಯಾಲ್ಯೂ ಅಂತ ಗೊತ್ತಾಗೋದು. ಹಾಗೆ ನೀನುವೇ ಒದೆ ಬಿದ್ದಾಗಲೇ ನಿನಗೆಲ್ಲ ವ್ಯಾಲ್ಯೂನೂ ಗೊತ್ತಾಗೋಯ್ತು. ಹಂಗೆ ಇವನಿಗೂ ಗೊತ್ತಾಗ್ಬಿಟ್ಟಿದೆ ಇವಾಗ. ಫುಲ್ ಚೇಂಜ್, ಕದರ್ ಆಗ್ಬಿಟ್ಟು ಒಂಥರ ದುಃಖ ಆಯ್ತಲ್ವಾ ಇದು ನೋಡ್ಬಿಟ್ಟು. ಹೌದೌದು, ಬಟ್ ಈಗಲ್ದು ಅದೊಂಥರ ಚೆನ್ನಾಗಿದೆ. ಅಲ್ಲ ನೀನು ಈಗಲ್ಲ ಅಂತ ನೋಡ್ಬೇಡ, ಹೆಂಗಿತ್ತು ಈಗ ಹೆಂಗಾಯ್ತು. ಟೋಯಿಂಗ್ ಮಾಡಿದಾಗಲೇ ನನಗೆ, ನಾನು ಎಷ್ಟು ಹೊತ್ಕೊಂಡು ಹೋಗಿದ್ದೇನೋ ಪಕ್ಕದ ರೋಡ್ಗೆ. ಆ ದುಃಖ ಬೇಡ, ಯಾರಿಗೂ ಬೇಡ, ಸಂಕಟಗಳೇ ಬೇಡ. ಹ್ಯಾಪಿ, ಚೆನ್ನಾಗಿದ್ದಾನೆ. ಹೆಣ್ಣುಲಿ ನೀನು, ಅವನು ಗಂಡುಲಿ ಅಷ್ಟೇ. ರೈಡ್ ಮಾಡ್ಕೊಂಡು ಬರ್ತಾಯಿರಿ, ಚೆನ್ನಾಗಿರಿ, ಆರೋಗ್ಯವಾಗಿರಿ, ಒಳ್ಳೆ ಹೆಸರು ಮಾಡ್ಕೊಳ್ಳಿ. ನಿನ್ನನ್ನು ಗುರ್ತಿಲ್ಲ ಅಂದ್ರೆ ಅವನು ಗುರ್ತಿಡಿ. ಇವಾಗ ಪೆಟ್ರೋಲ್ ಬಂಕ್ ಅಲ್ಲಿ ಭೀಮನ್ ನೋಡ್ಬಿಟ್ಟೆ ನನ್ನ ಮಾತಾಡ್ಸಿದ್ರು ಯಾರೋ. ಅದೇ ಆಗಿರೋದು. ಬಾ ಕೆಂಚಿ, ಯಾವತ್ತೂ ಅಷ್ಟೇ ಅವರಿಂದ ನೀನು ಏನು ಅವಂಗ ಹಾಯ್ ಹೇಳ್ಬಿಡೆ. ಅವ್ನಿಗೆ ಅವಾಗ ಹೋಯ್ತಾನೆ ಆ ಹೇಳ್ಬಿಟ್ಟೋದೆ ನಾನು. ನಮಗೆ ಎಷ್ಟು ಚೆನ್ನಾಗಾಗ್ಬಿಟ್ಟಾನೆ, ಆಸ್ಪತ್ರೆಯಿಂದ ಹೋಗಿ ಬಂದು ಚೆನ್ನಾಗಾಗೋನೆ. ಎಷ್ಟು 2 ಸಲ ದೃಷ್ಟಿ ತೆಗ್ದಿದ್ದೀನಿ, ದೃಷ್ಟಿ ಬಿದ್ದದೆ. ಸರಿ ಹೋಯ್ತು ಇವಾಗ. ಬಾರ ಕೆಂಚಿ, ಚೆನ್ನಾಗಿ ಕಾಣ್ತಾ ಇದ್ದಾನಾ? ಫುಲ್ ಕಮ್ ಬ್ಯಾಕ್ ನನ್ನ ಭೀಮಾ. ಇನ್ಸ್ಟಾ ಪೇಜಲ್ಲಿ ಹಾಕಿದೆ, ಎಲ್ಲ ಹಾಕಿದೆ. ಕಲರ್ ಸ್ವಲ್ಪ ಅದು ಇರ್ಲಿಲ್ಲ ಪಿಂಕ್, ಅದು ನೆಕ್ಸ್ಟ್ ಬಂದಾಗ ಹಾಕೊಡ್ತೀನಿ ಅಂತ. ತೊಂದರೆ ಇಲ್ಲ. ಯಾಕಂದ್ರೆ ಅಲ್ಲಿ ಹೋಗೋ ಇವಾಗ ಏನಾಗುತ್ತೆ, ಇದು ಎಲ್ಲ ಸೇಮ್ ಕಾಮನ್ ಆಗ್ಬಿಡುತ್ತೆ ಇವಾಗ. ನೋಡಿ ಫೇಸ್ ಯೂಟ್ಯೂಬ್ ಅಲ್ಲ ಅದು ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ. ಸ್ಟಿಕ್ಕರು ಪಿಂಕ್ ಇರ್ಲಿಲ್ಲ, ಈ ಕಡೆ ಬಂದಾಗ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ. ನೋಡು ಇವಾಗ ಅವನಿಂದ ನಿಮ್ಮೆಲ್ಲರೂ ಗುರ್ತಿಡಿತಾರೆ. ಈಗ ಮುಂಚೆ ನೆನ್ನೆ ಹೋಗಿ ಬಂದೆ, ಯಾರೂ ಗುರ್ತಿರ್ದಿಲ್ಲ. ದೇವನಹಳ್ಳಿಗೆ ಹೋಗಿ ಬಂದಿದ್ಯಾ, ಅದೇ ಇವನು ಇದ್ದಿದ್ರೆ ಇವನು ಕದರೇ ಬೇರೆ. ಚೆನ್ನಾಗಿದೆಯಾ ಡಿಸೈನು? ಇಷ್ಟ ಆಯ್ತಾ ನಿಂಗೆ? ಹ್ಞೂ, ಇಷ್ಟ ಆಯ್ತು, ಇಷ್ಟ ಆಯ್ತು. ಬರ್ತಲ್ವಾ ಮಾಡಿಸಿರೋದು? ಎಸ್, ದುಡ್ಡು ಅನ್ನೋದು ಎಲ್ಲನೂ ಪ್ರಪಂಚದಲ್ಲಿ ಬೇಕೇ ಬೇಕು. ಕ್ಲಾರಿಟಿ ಇದೆ ನೋಡಿ, ನಾವು ಕೊಡೋ ದುಡ್ಡಿಗೆ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಅಷ್ಟೇ, ನಾವು ಕೊಡೋ ದುಡ್ಡಿಗೆ ಅದು ನಮಗೆ ಇಷ್ಟ ಆಗಬೇಕು. ಡಿಸೈನ್ ಇಷ್ಟ, 1 ರೂಪಾಯಿ ಆಗಲಿ, 1,00,000 ರೂಪಾಯಿ ಆಗಲಿ, ಇಷ್ಟ ಆಗಬೇಕು ಅಷ್ಟೇ. ಒಳ್ಳೇದಾಗಲಿ, ರೈಡ್ ಸ್ಟಾರ್ಟ್ ಮಾಡಿಬಿಡು. ಸ್ವಲ್ಪ ವೆದರ್ ಕೂಲಾಗಿ, ಅದೊಂದು ಭಯ ಇದೆ ಈಗ ನನಗೆ. ಮಳೆಗೆ ಎದರಲ್ಲ, ಈಗ ಸ್ವಲ್ಪ ಬಿಸಿಲಿಗೆ ಎದರಷ್ಟಾಗಿದೆ ಈಗ. ಒಳ್ಳೇದಾಗಲಮ್ಮ. ಹ್ಯಾಪಿ ಜರ್ನಿ ಇಬ್ರಿಗೂ. ನನ್ನ ಮಗ ವಾಪಸ್ ಹೋಗ್ಬಿಟ್ಟ. ಎಲ್ಲೋ ಆರ್ಮಿಗೆ ಹೋಗಿ ಬಂದಂಗೆ ಬದುಕು ಬಂದಂಗೆ ಆಗಿದೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಒಳ್ಳೆ ಸೈನಿಕ ಇದ್ದಂಗೆ ಇವನು. ದೇಶ ಕಾಯ್ತಾನೆ, ಅವನು ನಿನ್ನನ್ನು ಕಾಯ್ತಾನೆ. ಅವ್ನು ಇದ್ದಿದ್ದಕ್ಕೆ ನೀನು ಇವತ್ತು ನಿಜವಾಗ್ಲೂ ಬದುಕಿದೆಯಾ. ನಿಜವಾಗ್ಲೂ ನನ್ನ ಮಗನಿಗೆ ಒಂದು ಮುತ್ತು. ಒಳ್ಳೇದಾಗ್ಲಮ್ಮ. ತುಂಬ ನೋವು ಪಟ್ಬಿಟ್ಟ, ನಿನ್ನ ಥರನೇ ಅವನು ನೋವು ಪಟ್ಟ. ಇಬ್ಬರಿಗೂ ನೋವೆಲ್ಲ ಹೋಯ್ತು. ನೀನಿದು ಒಳ್ಳೆಯದೇ ರೈಡ್ ಅಷ್ಟೇ. ನಿನ್ನಿಂದ ಇವನಲ್ಲ, ಇವನಿಂದ ನಿನ್ನನ್ನು ಎಲ್ಲರೂ ಗುರ್ತಿಡಿತಾ ಇದ್ದಾರೆ. ಇದೇ ಬೇಕಾಗಿರೋದು. ಭೀಮಾ ಅಂದರೆ ಹಿಂಗೆ ತಿರುಗಿ ನೋಡ್ತಾನೆ. ಆನೆ ತಿರುಗಿ ನೋಡ್ತಿತ್ತಲ್ಲ ದಸರಾದಲ್ಲಿ, ಹಂಗೆ ಅವ್ನು ಭೀಮಾ ಅಂದರೆ ಎಲ್ಲರಿಗೂ ತಿರುಗಿ ನೋಡಬೇಕು. ಆ ಥರ ಅವನು ಭೀಮನ ಥರನೇ ಇದ್ದಾನೆ. ಜೊತೆಗೆ ಇವಾಗ ಹೆಣ್ಣುಲಿ ಜೊತೆ ಓಡಾಡಬೇಕಾದಾಗ ಅವ್ನು ಇನ್ನೂ ಪವರ್ ಜಾಸ್ತಿ ಇರುತ್ತೆ ಈಗ. ಗೈಸ್, ಮಮ್ಮಿ ಹ್ಯಾಪಿ, ಆಲ್ ಹ್ಯಾಪಿ, ಭೀಮಾ ಇಸ್ ಬ್ಯಾಕ್ ಆ್ಯಂಡ್ ಐ ಆಮ್ ಬ್ಯಾಕ್. ಸಮ್ಮರ್ ಮುಗಿದ್ಮೇಲೆ ರೈಡ್ ಶುರು ಮಾಡೋಣ. ಸಮ್ಮರಲ್ಲಿ ಬೇಡ, ನಾವು ರೈನಿ ಸೀಸನಲ್ಲಿ ಶುರು ಮಾಡೋಣ. ಓಕೆ, ಮಾನ್ಸೂನ್ ರೈಡ್ ಇನ್ಮೇಲಿಂದ. ಮಾನ್ಸೂನ್ ರೈಡ್, ನೋ ಸಮ್ಮರ್ ರೈಡ್. ಸಮ್ಮರಲ್ಲಿ ಮಾಡೋದು ಇಲ್ಲ, ನಾನು ಆಗಲ್ಲ, ಬಿಸಿಲಲ್ಲಿ ಹೀಟ್ ಆಗೋಯ್ತದೆ ಗಾಡಿ. ಸೊ ಮಾನ್ಸೂನ್ ರೈಡ್ ಶುರು ಮಾಡೋಣ. ನಾನು ಭೀಮಾ ಇಸ್ ಬ್ಯಾಕ್, ರೆಡಿ, ಪೀಸ್.